ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ಪಾಟ್ನಾದ ಸಮೀಪದಲ್ಲೇ ವಿಶ್ವವಿಖ್ಯಾತ ವಿದ್ಯಾಪೀಠದ ಅವಶೇಷಗಳಿದ್ದಾವೆ. ಅವುಗಳ ಕಡೆನೂ ನಿಮ್ ಗಮನ ಸೆಳಿತೀನಿ. 4ನೇ ಶತಮಾನದಲ್ಲಿ ಆಚಾರ್ಯ ನಾಗಾರ್ಜುನರ ಸೂಚನೆಯಂತೆ ಅವನ ಶಿಷ್ಯ ಆರ್ಯದೇವ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳೊಂದಿಗೆ ಬೌದ್ಧ ದರ್ಶನ ಮತ್ತು ಸಾಧನಾ ಪದ್ಧತಿಗಳ ಅಧ್ಯಯನ ಮತ್ತು ಅಧ್ಯಾಪನವನ್ನು ಪ್ರಾರಂಭ ಮಾಡಿದ. 2-3 ಶತಮಾನಗಳಲ್ಲಿ ಈ ಸಸಿ ಬೃಹತ್ತಾಗಿ ಬೆಳೀತು. 7ನೇ ಶತಮಾನದಲ್ಲಿ ಹುಯೆನ್ಸಾಂಗ್ ಬರುವ ವೇಳೆಗೆ ನಾಲಂದ ವಿಹಾರದ ಜ್ಞಾನ ವೈಭವ ಜಗತ್ತಿನ ಕಣ್ಣು ಕುಕ್ಕುವಂತಿತ್ತು. ಗುಪ್ತ ವಂಶದ ರಾಜರು ನಾಲಂದಾದಲ್ಲಿ ಆಚಾರ್ಯರು ಮತ್ತು ವಿದ್ಯಾರ್ಥಿಗಳಿಗಾಗಿ ವಿಶಾಲವಾದ ಭವನಗಳನ್ನು ಕಟ್ಟಿಸಿದ್ರು. ಗುಪ್ತರು ಹರ್ಷ, ಜಾವಾ ಸುಮಾತ್ರದ ಬಾಲಪುತ್ರದೇವ, ಮೌಖರಿ ವಂಶದ ಪೂರ್ಣವರ್ಮ ಮತ್ತು ಪೂರ್ವ ಭಾರತದ ಪಾಲವಂಶೀಯ ಅರಸರ ಉದಾರ ಆಶ್ರಯ ದೊರೆತ ಕಾರಣದಿಂದ ಈ ವಿದ್ಯಾಪೀಠದ ವಿಕಾಸ ಮತ್ತು ವೈಭವಗಳು ಸತತವಾಗಿ 8 ಶತಮಾನಗಳ ಕಾಲ ಮುಂದುವರೆದವು. ಹುಯೆನ್ಸಾಂಗ್ ಮತ್ತು ಇತ್ಸಿಂಗರ ವರ್ಣನೆಯಂತೆ ಇಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ರು. ಊಟ, ವಸತಿ, ಶಿಕ್ಷಣ ಎಲ್ಲವೂ ಉಚಿತ. 1000ಕ್ಕೂ ಹೆಚ್ಚು ಅಧ್ಯಾಪಕರಿದ್ದರು. ಶೀಲಭದ್ರ, ಧರ್ಮಪಾಲ, ಚಂದ್ರಪಾಲ, ಗುಣಮತಿ, ಜ್ಞಾನಚಂದ್ರ ಮೊದಲಾದ ಶ್ರೇಷ್ಠ ಆಚಾರ್ಯರಿದ್ದರು. ಆರ್ಯದೇವ, ವಸುಬಂಧು, ಧಿನ್ನಾಗ ಮುಂತಾದ ಮಹಾ ವಿದ್ವಾಂಸರು ವಿದ್ಯಾಪೀಠದೊಂದಿಗೆ ಆತ್ಮೀಯ ಸಂಬಂಧಗಳನ್ನು ಇಟ್ಟುಕೊಂಡಿದ್ದರು. ವಿದ್ವತ್ತು ಮತ್ತು ಚಾರಿತ್ರ್ಯಗಳ ದೃಷ್ಟಿಯಿಂದ ಇಲ್ಲಿನ ಆಚಾರ್ಯರ ಪರಂಪರೆ ಶತಶತಮಾನಗಳ ಕಾಲ ಮುಂದುವರೆದದ್ದರಿಂದ ಜಗತ್ತಿನ ಮೂಲೆ ಮೂಲೆಗಳ ಜ್ಞಾನ ಪಿಪಾಸುಗಳು ಈ ವಿದ್ಯಾಕೇಂದ್ರದಿಂದ ಸತತವಾಗಿ ಆಕರ್ಷಿಸಲ್ಪಡ್ತಾ ಇದ್ರು. ಇಲ್ಲಿ ದೊರೆತ ಶಿಕ್ಷಣ ಮತ್ತು ಪದವಿಗಳಿಗೆ ವಿಶ್ವದಾದ್ಯಂತ ಮಾನ್ಯತೆ ಇತ್ತು. ಬಯಸಿದೆಲ್ಲರಿಗೆ ಇಲ್ಲಿ ಪ್ರವೇಶ ಸಿಗ್ತಾ ಇರಲಿಲ್ಲ. ಪ್ರವೇಶ ಪರೀಕ್ಷೆ ಇತ್ತು. ವಿವಿಧ ವಿಷಯಗಳಲ್ಲಿ ಪ್ರಭುತ್ವ ಗಳಿಸಿದ್ದ ದ್ವಾರಪಂಡಿತರು ಪ್ರವೇಶ ಪರೀಕ್ಷೆ ನಡೆಸ್ತಾ ಇದ್ರು. ವಿದ್ಯಾಪೀಠದ ಪ್ರತಿಷ್ಠೆಗೆ ಕುಂದು ಬರದಂತೆ ದಕ್ಷತೆಯಿಂದ ಪರೀಕ್ಷೆಗಳು ನಡೀತಾ ಇದ್ವು. ಈ ಪರೀಕ್ಷೆಗಳಲ್ಲಿ ಪ್ರತಿಶತ 20ರಷ್ಟು ವಿದ್ಯಾರ್ಥಿಗಳು ಮಾತ್ರವೇ ಉತ್ತೀರ್ಣರಾಗ್ತಾ ಇದ್ರು. ಈ ವಿದ್ಯಾಪೀಠ ಮಹಾಯಾನ ಪಂಥೀಯ ಬೌದ್ಧರ ವಶದಲ್ಲಿತ್ತು. ಆದರೂ ಹೀನಾಯಾನ ಪಂಥ, ಜೈನ ಹಾಗೂ ಇತರ ಪಂಥಗಳ ವಾಗ್ಮಯದ ಅಧ್ಯಯನಕ್ಕಿಲ್ಲ ಅವಕಾಶ ಇತ್ತು. ಗಣಿತದಿಂದ ವೇದಾಂತದವರೆಗೆ, ಭೂಗೋಳದಿಂದ ಖಗೋಳದವರೆಗೆ ಎಲ್ಲ ವಿಷಯಗಳ ಅಧ್ಯಯನದ ವ್ಯವಸ್ಥೆ ಇಲ್ಲಿತ್ತು. ಜ್ಞಾನ ವಿಕಾಸಕ್ಕೆ ನಾಲಂದದ ಕೊಡುಗೆ ಅಸದೃಶವಾದದ್ದು. ಇಲ್ಲಿನ ಪ್ರಾಚಾರ್ಯರು ಅನೇಕ ಅಮೂಲ್ಯ ಗ್ರಂಥಗಳನ್ನು ಬರೆದರು. ಸಾವಿರಾರು ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಜ್ಞಾನದ ಹಲವು ಶಾಖೆಗಳಲ್ಲಿ ಪಾರಂಗತರನ್ನಾಗಿಸಿದರು. ಧರ್ಮ ಮತ್ತು ಜ್ಞಾನದ ಪ್ರಸಾರಕ್ಕೆ ಇಲ್ಲಿನ ಆಚಾರ್ಯರು ನಾಡಿನ ಸೀಮೆ ದಾಟಿ ಮುಂದಕ್ಕೆ ಹೋದರು. ಸತತ 8 ಶತಮಾನಗಳ ಕಾಲ ವೈಭವದ ಶಿಖರದಲ್ಲಿ ಮೆರೆದು ಜ್ಞಾನ ಜಗತ್ತಿನ ಧ್ರುವತಾರೆ ಎನಿಸಿತು. ನಡುವೆ ಹೂಣರಾಜನಾದ ಮಿಹಿರುಗುಲ ಮತ್ತು ಬೌದ್ಧ ವಿರೋಧಿ ವಂಗರಾಜ ಶಶಾಂಕ ಮುಂತಾದವರಿಂದ ತೊಂದರೆ ಆದರೂ ಹರ್ಷ ಮತ್ತು ಬಾಲಾದಿತ್ಯರಂತಹ ಸಮರ್ಥರ ಬೆಂಬಲದಿಂದ ಎಲ್ಲ ಆಘಾತಗಳನ್ನು ಎದುರಿಸಿತು. ಮುಂದೆ 1205ರಲ್ಲಿ ಭಕ್ತ್ಯಾರ್ ಖಿಲ್ಜಿ ಎಂಬ ಆಕ್ರಮಣಕಾರಿಯ ಪೈಶಾಚಿಕ ಕೃತ್ಯಕ್ಕೆ ಬಲಿಯಾಗಿ ನಾಲಂದದ ಸಹಿತ ಅನೇಕ ಜ್ಞಾನಪೀಠಗಳು ನಾಶವಾದವು. ಸತತವಾಗಿ 1000 ವರ್ಷಗಳ ಕಾಲ ಜಗತ್ತಿಗೆ ಬೆಳಕು ನೀಡಿದ್ದ ಈ ಪ್ರಸಿದ್ಧ ವಿದ್ಯಾಪೀಠ ಆ ರಕ್ಕಸನ ಕ್ರೌರ್ಯಕ್ಕೆ ಬಲಿಯಾದದ್ದು ಎಂಥ ದುರಂತ! ಆ ಆಕ್ರಮಣಕಾರಿಯೊಂದಿಗೆ ಇದ್ದವರು ಕೇವಲ 18 ಮಂದಿ. ವಿದ್ಯಾಪೀಠದಲ್ಲಿದ್ದವರು 16,000 ಮಂದಿ. ಕೇವಲ ಬೆರಳೆಣಿಕೆಯಷ್ಟು ಮಂದಿ ಕ್ರೂರಿಗಳು ಈ ಜ್ಞಾನ ದೇಗುಲವನ್ನ ಸ್ಮಶಾನ ಸದೃಶಗೊಳಿಸಿದ್ದು ಹೇಗೆ? ಉತ್ತರಕ್ಕೆ ಹೆಚ್ಚು ಹುಡುಕುವ ಅಗತ್ಯ ಇಲ್ಲ. ನಾವು 10,000 ಮಂದಿ ಇದ್ದದ್ದು ನಿಜ. ಎಲ್ಲರೂ ಸಜ್ಜನರೇ, ಜ್ಞಾನ ಪಿಪಾಸುಗಳೇ. ಆದರೆ ನಮ್ಮಲ್ಲಿ ಸಂಘಟನೆ ಇರಲಿಲ್ಲ. ನಮ್ಮ ದೌರ್ಬಲ್ಯದ ಅರಿವು ಆ ಪಾಪಿಗಿತ್ತು. ಸಿಕ್ಕವರನ್ನ ಕತ್ತರಿಸ್ತಾ, ಹೆದರದವರನ್ನ ಮತಾಂತರಗೊಳಿಸುತ್ತಾ ವಿದ್ಯಾಪೀಠಕ್ಕೆ ಕೊನೆಗೊಮ್ಮೆ ಬೆಂಕಿ ಹಚ್ಚದ. ಎಂಥ ಬೆಂಕಿ! ಇಡೀ ಯೂನಿವರ್ಸಿಟಿ ಬಿಡಿ, ಕೇವಲ ಗ್ರಂಥಾಲಯಕ್ಕೆ ತಾಗಿದ ಬೆಂಕಿ 6 ತಿಂಗಳು ಹಗಲು ರಾತ್ರಿ ಉರಿತಾ ಇತ್ತು. ನಮಸ್ಕಾರ.